ಕೇಡಿ ನಮ್ಮ ಜೋಗಿ ಪ್ರೇಮ್ ಅವರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಫಸ್ಟ್ ಟೈಮ್ ಧ್ರುವ ಸರ್ಜಾ ಅವರು ಈ ಸಿನಿಮಾದಲ್ಲಿ ಮಚ್ಚಿಡ್ದಿದ್ದಾರೆ ಅಂದ್ರೆ ರಕ್ತಪಾತ ವೈಲೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಹಾಗಂತ ಇದು ಯಾವುದೋ ಜೋಗಿ ಜೋಗೈ ಕಾಲದ ಹಳೆ ಕತೆ ಅಂತೂ ಅಲ್ಲ. ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಯಾವೆಲ್ಲ ಎಲಿಮೆಂಟ್ ಗಳನ್ನು ಇಡಬಹುದು ಅಷ್ಟು ಎಲಿಮೆಂಟ್ ಗಳು ಈ ಸಿನಿಮಾದಲ್ಲಿ ನಮ್ಮ ಜೋಗಿ ಪ್ರೇಮಣ್ಣ ಇಟ್ಟಿದ್ದಾರೆ. ಇದು ರೆಗ್ಯುಲರ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತೂ ಅಲ್ಲ. ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಇದೆ, ಎಮೋಷನ್ ಇದೆ, ರಿವೆಂಜ್ ಡ್ರಾಮಾ ಇದೆ, ಅದಕ್ಕೂ ಮೇಲೆ ಆಕ್ಷನ್ ಇದೆ. ಟ್ರೈಲರ್ ನಲ್ಲಿ ತೋರಿಸಿರುವಂತೆ ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ನಲ್ಲಿ ಹೀರೋ ಅಮಾಯಕ ಆಗಿರಬಹುದು, ಸೆಕೆಂಡ್ ಹಾಫ್ ನಲ್ಲಿ ವೈಲೆಂಟ್ ಮ್ಯಾನ್ ಆಗಿ ಬದಲಾಗಬಹುದು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಅವರು ತನ್ನ ತಾಯಿಗೋಸ್ಕರ ಮುಚ್ಚಿಡ್ದು ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಡ್ತಾರೆ. ಈ ಕೇಡಿ ಸಿನಿಮಾದಲ್ಲಿ ಕಾಳಿದಾಸನ ಲವರ್ ಮಚ್ಚು ಲಕ್ಷ್ಮಿಗೋಸ್ಕರ ಮಚ್ಚಿಡ್ದು ಶತ್ರುಗಳ ತಲೆಗಳನ್ನು ಚಂಡಾಡಿ ಕೇಡಿ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಡಬಹುದು. ನೀವು ಟ್ರೈಲರ್ ನಲ್ಲಿ ಏನ್ ನೋಡಿದಿರೋ ಅದು ಜಸ್ಟ್ 1% ಅಷ್ಟೇ. ಧ್ರುವ ಸರ್ಜಾ ಅವರು ಮಚ್ಚಿಡ್ಕೊಂಡು ಮಳೆಯಲ್ಲಿ ಫೈಟ್ ಮಾಡುವ ಸೀನ್ ಇಂಟರ್ವಲ್ ನಲ್ಲಿ ಬರುತ್ತೆ. ಇದು ಜಸ್ಟ್ ನನ್ನ ಅಜಂಪ್ಷನ್ ಅಷ್ಟೇ, ಹಿಂಗೆ ಕತೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇದಕ್ಕೂ ಮೇಲೆ ಕತೆ ಇರಬಹುದು. ಕ್ಲೈಮ್ಯಾಕ್ಸ್ ನಲ್ಲಿ ಕಾಲಭೈರವ ಬರ್ತಾನೆ ಅಂದ್ರೆ ಕಿಚ್ಚ ಸುದೀಪ್ ಅವರ ಎಂಟ್ರಿ ಇರುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಒಂದು ಟ್ರೈನ್ ಫೈಟ್ ಮಾತ್ರ, ಆ ಟ್ರೈನ್ ಫೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಡಿ. ಇಲ್ಲಿ ಕೇಡಿ ಅಂದ್ರೆ ಕಾಳಿದಾಸ, ಕೆ ಅಂದ್ರೆ ಕಾಲಭೈರವ ಕೂಡ ಆಗ್ತಾನೆ. ಇವರಿಬ್ರು ಕ್ಲೈಮ್ಯಾಕ್ಸ್ ನಲ್ಲಿ ಮಾಡುವ ರುದ್ರ ತಾಂಡವ ನೋಡೋದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಅಷ್ಟೇ. ಜೋಗಿ ಪ್ರೇಮ್ ಅವರು ಪ್ರತಿಯೊಂದು ಕ್ಯಾರೆಕ್ಟರ್ ಗಳನ್ನು ಈ ಸಿನಿಮಾದಲ್ಲಿ ಪವರ್ಫುಲ್ ಆಗಿ ಡಿಸೈನ್ ಮಾಡ್ಕೊಂಡು ಬರ್ಕೊಂಡಿದ್ದಾರೆ. ಕಾಳಿದಾಸನಿಗೆ ಕೊಟ್ಟಿರುವ ಎಲಿವೇಶನ್ ಆಗಿರ್ಬೋದು, ಹೀರೋಯಿನ್ಗೆ ಕೊಟ್ಟಿರುವ ಎಮೋಷನ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿಗೆ ಕೊಟ್ಟಿರುವ ಸೆಂಟಿಮೆಂಟ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಬ್ಬೊಬ್ಬರ ಕ್ಯಾರೆಕ್ಟರ್ ಒಂದೊಂದು ತರ ಇರುತ್ತೆ. ಏಪ್ರಿಲ್ 30ರಂದು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾ ನೋಡಿ ನೀವೇ ತಿಳ್ಕೋಬೇಕು ಅಷ್ಟೇ. ಅರ್ಜುನ್ ಜನ್ಯ ಅವರ BGM, ಧ್ರುವ ಸರ್ಜಾ ಅವರ ಮ್ಯಾನರಿಸಮ್ ನೆಕ್ಸ್ಟ್ ಲೆವೆಲ್. ಆದ್ರೆ ಕಲರ್ ಗ್ರೇಡಿಂಗ್ ಮಾತ್ರ ಈ ಸಿನಿಮಾಗೆ ಚೆನ್ನಾಗಿ ಮಾಡಿಲ್ಲ. ಮಳೆ ಬಿಸಿಲು ಒಟ್ಟಿಗೆ ಬಂದ್ರೆ ಹೆಂಗಿರುತ್ತೋ ಹಂಗಿದೆ. ಒಂದೇ ಕಲರ್ ಪ್ಯಾಲೆಟ್ ನಲ್ಲಿ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಥೀಮ್ ಕಾಣುತ್ತೆ. ಆಗಿನ ಕಾಲದಲ್ಲಿ ಕನ್ನಡದ ಬುದ್ಧಿವಂತ ಉಪ್ಪಿ ಸಾರ್ ಅವರು ಓಂ ಸಿನಿಮಾದಲ್ಲಿ ಶಿವಣ್ಣ ಅವರ ಕೈಗೆ ಮಚ್ಕೊಡ್ತಾರೆ. ಆಮೇಲೆ ಅದಾದ ನಂತರ ಕರಿಯ ಸಿನಿಮಾದಲ್ಲಿ ನಮ್ಮ ಜೋಗಿ ಪ್ರೇಮ್ ಅವರು ನಮ್ಮ ಡಿ ಬಾಸ್ ಅವರ ಕೈಗೆ ಮುಚ್ಚಿಡ್ತಾರೆ. ಕಾಲಾನು ಕ್ರಮೇಣ ಎಗೇನ್ ಆ ಮುಚ್ಚು ಮತ್ತೆ ಜೋಗಿ ಜೋಗಯ್ಯ ಸಿನಿಮಾದಲ್ಲಿ ಶಿವಣ್ಣ ಕೈಗೆ ಸೇರುತ್ತೆ. ಸದ್ಯಕ್ಕೆ ಕೇಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಕೈಗೆ ಮುಚ್ಕೊಟ್ಟವ್ರೆ ಅಂದ್ರೆ ಅದೆಷ್ಟು ತಲೆಗಳು ಉರುಳುತ್ತೋ ಗೊತ್ತಿಲ್ಲ. ಆದ್ರೆ ನನಗಂತೂ ಇದುವರೆಗೆ ಒಂದು ಅರ್ಥ ಆಗಿಲ್ಲ, ನಮ್ಮ ಜೋಗಿ ಪ್ರೇಮ್ ಅವರು ತಮ್ಮ ಸಿನಿಮಾಗಳಲ್ಲಿ ಹೀರೋಗಳ ಕೈಗೆ ಮುಚ್ಕೊಡ್ತಾರೆ ಯಾಕೆ ಅಂತ. ಯಾಕೆ ಭಾರತದಲ್ಲಿ ಬೇರೆ ಆಯುಧಗಳು ನಮ್ಮ ಜೋಗಿ ಪ್ರೇಮಣ್ಣನ ಕಣ್ಣಿಗೆ ಬಿದ್ದಿಲ್ವಾ? ಮೇ ಬಿ ದೇಶದಲ್ಲಿ ಗನ್ಗಳ ಸಮಸ್ಯೆ ಇರಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.